ನಮಸ್ತೆ ಸ್ನೇಹಿತರೆ. ನಮ್ಮ ಈ ಭರತ ಭೂಮಿ ಅನೇಕ ವೀರಶೂರರ ನಾಡು ಅಂತ ಹೇಳ್ಬೋದು. ದೇಶದ ಸ್ವಾತಂತ್ರ್ಯಕ್ಕಾಗಿ ಅಷ್ಟೇ ಅಲ್ಲದೆ ತಮ್ಮ ಅರಸನಿಗಾಗಿ, ದೊರೆಗಾಗಿ, ರಾಜನಿಗಾಗಿ, ಪಾಳೆಗಾರಿಗಾಗಿ, ಹೀಗೆ ತಮ್ಮ ಯಜಮಾನನಿಗಾಗಿ ಎಷ್ಟೋ ಜನ ತಮ್ಮ ಪ್ರಾಣತ್ಯಾಗ ಮಾಡಿದಂಥ ಕಥೆಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಇವುಗಳ ಉಲ್ಲೇಖ ನಮಗೆ ಶಾಸನಗಳಲ್ಲೂ ಕೂಡ ಏನು ಅಂತಂದರೆ ಲಭ್ಯದ್ದು. ಈ ವೇಳಾವಾಳಿ, ಜೋಳವಾಳಿ ಅನ್ನುವಂಥ ಅಥವಾ ವೀರ ಶಾಸನಗಳಲ್ಲೂ ಇಂಥ ಎಷ್ಟೋ ವಿಷಯಗಳು ನಮಗೆ ಸಿಗ್ತವೆ. ಈ ರೀತಿ ಇರಬೇಕಾದ್ರೆ ಎಷ್ಟೋ ವೀರಶಾಸನಗಳನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ನಮಗೆ ನೆನಪಾಗುವಂಥದ್ದೇನು ಅಂದರೆ ಬೆಟಗೇರಿ ಕೃಷ್ಣ ಶರ್ಮರ ನೆತ್ತರು ಕೊಡುಗೆ ಅನ್ನುವಂಥ ಒಂದು ಕಥೆ. ಹೇಗೆ ತನಗೆ ಆಶ್ರಯ ಕೊಟ್ಟಂಥ ಯಜಮಾನನಿಗಾಗಿ ಹೇಗೆ ಪ್ರಾಣತ್ಯಾಗ ಮಾಡ್ತಾನೆ ಆ ತನ್ನ ಭಂಟ ಅಥವಾ ಸೇವಕ ಅನ್ನುವಂಥ ಒಂದು ಕಥಾಹಂದರವನ್ನು ಹೊಂದಿರುವಂಥ ಒಂದು ಕಥೆ. ದೀರ್ಘವಾದಂಥ ಪಠ್ಯ ಇದೆ. ಆ ಪಠ್ಯವನ್ನು ನಾನು ಸಾರಾಂಶ ರೂಪದಲ್ಲಿ ಸರಳೀಕೃತ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕಥೆಯನ್ನು ನೋಡೋಣ ಅಥವಾ ಪಾಠವನ್ನು ನೋಡೋಣ. ನೆತ್ತರ ಕೊಡುಗೆ. ನೆತ್ತರು ಅಂದರೆ ರಕ್ತ. ಇಲ್ಲಿ ನೆತ್ತರ ಕೊಡುಗೆ ಅಂದರೆ ರಕ್ತದಾನ ಅಂತ ಏನಲ್ಲ, ರಕ್ತದ ದಾನಕ್ಕಾಗಿ ಪಡೆದಂಥ ಉಂಬಳಿ ಅಂತ. ಅಂದರೆ ರಕ್ತದ ದಾನ ಅಂದರೆ ಇಲ್ಲಿ ತಮ್ಮ ಯಜಮಾನನಿಗೋಸ್ಕರನೋ ಪ್ರಾಣ ನೀಡಿದಂಥ ಒಂದು ತ್ಯಾಗಕ್ಕಾಗಿ ಅವರ ಕುಟುಂಬದವರಿಗೆ ಅಥವಾ ಅವನ ಸಂಬಂಧಿಕರಿಗೆ ಕೊಟ್ಟಂಥ ಉಂಬಳಿ ಅಂತಂದರೆ ಉಡುಗೊರೆ ಅಂತ ಹೇಳ್ಬೋದು. ಅದು ಭೂಮಿಯ ರೂಪದಲ್ಲೋ ದುಡ್ಡಿನ ರೂಪದಲ್ಲೋ ಇರುವಂಥದ್ದು. ನಮ್ಮ ಕನ್ನಡ ನಾಡಿನ ಪೂರ್ವದ ಚರಿತ್ರೆಯಲ್ಲಿ ನೆತ್ತರ ಕೊಡುಗೆಯ ಉಂಬಳಿಯನ್ನು ಪಡೆದಂಥ ಭಂಟರ ಹೆಸರು ಹಲವಾರು ಕೇಳಿ ಬರ್ತಾವೆ. ಇಲ್ಲಿ ಭಂಟ ಅಂತಂದರೆ ನಾವೀಗ ಸಹಜವಾಗಿ ಹೇಳ್ತೀವಲ್ಲ, ಬಲಗೈ ಭಂಟ ಅಂತಂದರೆ ಸೇವಕ ಅನ್ನುವಂಥ ಅರ್ಥ ಕೊಡ್ತದೆ. ವೀರ, ಅವ್ರ ಜೊತೆಗೆ ಯಾವಾಗಲೂ ಇರುವಂಥವನು ಅಂತ ಹೇಳಿ ಅಂಥ ಎಷ್ಟೋ ಜನರ ಹೆಸರುಗಳು ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಇದೆ ಅಂತ. ಹೆಸರಿಲ್ಲದ ಕಾಲದ ತೆರೆಯಲ್ಲಿ ಮರೆಯಾದಂಥ ಕನ್ನಡ ಭಂಟರಿಗೆ ಲೆಕ್ಕವೇ ಇಲ್ಲ. ಎಷ್ಟೋ ಜನ ನಾವು ಮುನ್ನೆಲೆ ಬಂದಂಥವ್ರನ್ನ ಅಷ್ಟೇ ಮಾತ್ರ ಗಮನಿಸ್ತೀವಿ. ತಮ್ಮ ರಾಜರಿಗಾಗಿ, ತಮ್ಮ ರಾಜ್ಯಕ್ಕಾಗಿ, ದೇಶಕ್ಕಾಗಿ ಮಾಡಿದಂಥ ಎಷ್ಟೋ ವೀರರು ಭಂಟರು ಇದ್ದಾರೆ ಅಂತ. ಅವರು ಯಾರು ಏನು ಅಂತಂದ್ರೆ ಮುನ್ನೆಲೆಗೆ ಬಂದಿಲ್ಲ ಅಂತ. ಇದು ನಮ್ಮ ನಾಡಿನ ವೈಶಿಷ್ಟ್ಯವೂ ಅಂತ ಇಲ್ಲಿ ಬೆಟಗೇರಿ ಕೃಷ್ಣ ಶರ್ಮರು ಹೇಳ್ತಾರೆ. ಶೋಧಕ ಬುದ್ಧಿಯನ್ನು ಹದನಗಳಿಸ್ಕೊಂಡು ಮರೆವ ಪರದೆಯಲ್ಲಿ ಸರಿದು ಹೋದಂಥ ಘಟನೆಗಳನ್ನ ಓದುತ್ತಾ ಹೋದರೆ ನೆತ್ತರ ಕೊಡುಗೆಯನ್ನು ಪಡೆದ ಕನ್ನಡ ಭಂಟರ ಪವಾಡವನ್ನು ಬರೆದುಕೊಂಡು ಇತಿಹಾಸದ ಪುಟಗಳು ಬೇಕಾದಷ್ಟು ದೊರೆಯುವವು. ಈ ರೀತಿ ಒಂದು ಆಸಕ್ತಿಯನ್ನು, ಶೋಧಕ ಬುದ್ಧಿಯನ್ನು ನಾವು ಬೆಳೆಸ್ಕೊಂಡು ಇಂಥ ಇತಿಹಾಸ ಸೇರಿ ಹೋದಂಥ ಎಷ್ಟೋ ಭಂಟರ ಕಥೆಗಳು ನಮ್ಮ ನಾಡಿನಲ್ಲಿವೆ ಅಂತ. ಅವುಗಳನ್ನು ನೋಡುವಂಥ ನಮಗೆ ಅಂತಃಶಕ್ತಿ ಅಥವಾ ಅಂತಃಕಣ್ಣು, ಒಳಗಣ್ಣು ಬೇಕು ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಲೇಖಕರು ಹೇಳುವಂಥದ್ದು. ಅಂಥ ಒಂದು ಪ್ರಯತ್ನವೂ ಕೂಡ ಇಲ್ಲಿದೆ ಅಂತ ಹೇಳ್ಬೋದು. ಲೇಖಕರ ಊರಿನಲ್ಲಿ ಕೆಂಚಣ್ಣ ಅನ್ನುವಂಥವರಿಗೆ ನೆತ್ತರ ಕೊಡುಗಿ ಹೊಲ ಅನ್ನುವಂಥ 8 ಕೂರಿಗೆ ವಿಶಾಲವಾದಂಥ ಹೊಲ ಇರ್ತದೆ. ಈ ನೆತ್ತರ ಕೊಡುಗಿ ಹೊಲ ಅನ್ನುವಂಥ ವಿಚಿತ್ರ ಹೆಸರಿನ ಬಗ್ಗೆ ಕೆಂಚಣ್ಣನಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಇತಿಹಾಸ ಅಧ್ಯಯನ ಮಾಡುವಾಗ ಲೇಖಕರಿಗೆ ಶಾಸನಗಳಲ್ಲಿ ನೆತ್ತರ ಕೊಡುಗೆ, ಉಂಬಳಿ ಅಂದರೆ ಅಥವಾ ಉಡುಗೊರೆಯ ಉಲ್ಲೇಖ ಕಂಡು ಬಂದಾಗ ಆ ಹೊಲದ ಇತಿಹಾಸ ತಿಳಿಯುವಂಥ ಕುತೂಹಲ ಹೆಚ್ಚಾಗ್ತದೆ. ಕೆಂಚಣ್ಣನ ಮನೆತನದ ಇತಿಹಾಸವನ್ನು ದಾಖಲಿಸುವಂಥ
ಹೆಳವರು ಲೋಕಾಪುರದಲ್ಲಿದ್ದಾರಂತ ತಿಳಿದಂಥ ಲೇಖಕರು ಕೆಂಚಣ್ಣನೊಂದಿಗೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಯ ಹಳೆಯ ಕಡತದಲ್ಲಿ, ಈ ಹೆಳವರು ಅಂದರೆ ಅವರು ಆ ಕುಟುಂಬದ ಎಲ್ಲ ಮನೆತನದವ್ರನ್ನ ಪೂರ್ವಜರ ಬಗ್ಗೆ ಅವ್ರಿಗೆ ಮಾಹಿತಿ ಇರ್ತದೆ. ಅವ್ರು ಹೇಳವರು ಅವರಲ್ಲಿ ಲೋಕಾಪುರದಲ್ಲಿ ಇದ್ದಾರೆ ಅಂತಂದಾಗ ಲೇಖಕರು ಕೆಂಚಣ್ಣನೊಂದಿಗೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹಳೆ ಕಡತದಲ್ಲಿ ಫೈಲ್ ಅಂತ ಹೇಳ್ತೀವಲ್ಲ, ಸಿರಿಯೂರು ತಳವಾರ ಪೀಳಿಗೆ ಪವಾಡ ಎಂಬ ಹಸ್ತಪ್ರತಿ ಲಭ್ಯವಾಗುತ್ತದೆ. ಅವತ್ತು ಹೇಳವರು ಏನು ಮಾಡ್ತಾ ಇದ್ರು, ಕೈಲೇ ಬರೆದಿಡ್ತಾ ಇದ್ರು. ಹಸ್ತಪ್ರತಿ ಕೈಲೇ ಬರೆದಿಡುವಂಥ ಒಂದು ಪುಸ್ತಕ ಅಂತ ಹೇಳ್ಬೋದು. ಅದರಲ್ಲಿ ಸಿರಿಯೂರು ತಳವಾರ ಪೀಳಿಗೆ ಪವಾಡ ಅನ್ನುವಂಥ ಶೀರ್ಷಿಕೆಯಲ್ಲಿ ಏನಿತ್ತು ಅಂದರೆ ಆ ಮಾಹಿತಿ ಇತ್ತು ಅಂತ. ಅದರಲ್ಲಿ ಕೆಂಚಣ್ಣನ ಪೂರ್ವಜರಾದ ಜಕ್ಕಣ್ಣ, ಬಂಕಣ್ಣ ಮತ್ತು ಮುಖ್ಯವಾಗಿ ಮುತ್ತಣ್ಣ ತಳವಾರರ ವೀರಕಥೆಗಳು ದಾಖಲೆ ಆಗಿದ್ವು. ಇವರ ಕೆಂಚಣ್ಣನ ಮೂಲ ಅಥವಾ ಕುಟುಂಬದ ಮೂಲ ಪುರುಷ ಯಾರು ಅಂದರೆ ಜಕ್ಕಣ್ಣ ಅಂಥೇಳಿ. ಜಕ್ಕಣ್ಣನ ಬಗ್ಗೆ ಸುಮಾರು ಒಂದು 6-8 ಸಾಲಲ್ಲಿ ವಿಷಯ ಮುಗಿದು ಹೋಗ್ಬಿಡ್ತು. ಅಂದರೆ ಎಲ್ಲರದು ದೀರ್ಘವಾಗಿ ಬರೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವತ್ತು ಸ್ವಲ್ಪ ಮಾಹಿತಿಯನ್ನು ಬರಿತಾ ಇದ್ರು. ಹಿಂಗಾಗಿ 5-6 ಸಾಲುಗಳಲ್ಲಿ ಏನು ಅಂದರೆ ಜಕ್ಕಣ್ಣನ ಬಗ್ಗೆ ಮುಗಿದೋಯ್ತು. ಆತ ಬಂಕಾಪುರದಿಂದ ಸಿರಿಯೂರಿಗೆ ಬಂದು ನೆಲೆಸಿದ್ದ. ಅವನ ಮಗ ಬಂಕಣ್ಣ ಬಲುಗೈ ಭಂಟ ಸಿರಿಯೂರು ದೇವಿಯ ಜಾತ್ರೆ ಕಾಲದಲ್ಲಿ ನಡೆದಂಥ ಜಟ್ಟಿ ಕಾಳಗದಲ್ಲಿ ಬಂಕಣ್ಣ ಬಿರುದಿನ ಜಟ್ಟಿಗಳನ್ನೆಲ್ಲ, ಅಂದರೆ ಬಿರುದಿನ ಅಂದರೆ ಬಿರುದನ್ನು ಪಡೆದಂಥ ದೊಡ್ಡ ದೊಡ್ಡ ಜಟ್ಟಿಗಳನ್ನೆಲ್ಲ ಆ ಕಾಳಗದಲ್ಲಿ ಏನು ಅಂದರೆ ಅವರ ಮೈ ಎಲುಬುಗಳು ಮುರಿದು ಬಿಟ್ಟ ಅಂತ, ಅಂದರೆ ಅಷ್ಟು ಚೆನ್ನಾಗಿ ಕುಸ್ತಿಯನ್ನು ಆಡ್ದ ಅಂತ. ಇದನ್ನು ಕೇಳಿ ಸಿರಿಯೂರು ನಾಡಗೌಡರು, ಆ ಊರಿನ ಪ್ರಮುಖರು, ನಾಗಪ್ಪಯ್ಯ ಆ ಬಂಕಣ್ಣನನ್ನು ಬರಮಾಡಿಕೊಂಡು ಆತನಿಗೆ ಮನ್ನಣೆ ಮಾಡಿ, ಅದರ ಗೌರವ ಕೊಟ್ಟು ತಮ್ಮ ಅರಮನೆಯಲ್ಲಿ ತಳವಾರನಾಗಿ ಏನು ಅಂದರೆ ಆತನನ್ನು ನೇಮಕ ಮಾಡ್ಕೊಳ್ತಾರೆ. ಆ ಬಂಕಣ್ಣನ ಮಗನೇ ಯಾರು ಅಂದರೆ ಮುತ್ತಣ್ಣ. ಇವನ ಹೆಸರನ್ನು ಹೇಳುವಾಗಲೇ ಆ ಹೊತ್ತಿಗೆಯಲ್ಲಿ ನೆತ್ತರ ಕೊಡುಗೆಯ ಮಾನ್ಯದ ಭಂಟ ಮುತ್ತಣ್ಣ ತಳವಾರ ಅಂತ ಹೇಳಿ ಲೇಖಕರು ಓದ್ತಾರೆ. ಇಲ್ಲಿವರೆಗೂ ಆ ನೆತ್ತರ ಕೊಡುಗೆ ಎನ್ನುವಂಥ ವಿಷಯದ ಬಗ್ಗೆ ಕೇಳಬೇಕಾದ್ರೆ ಈ ಮೊದಲಿನ 2 ಹೆಸರುಗಳ ಬಗ್ಗೆ ಏನು ಮಾಹಿತಿ ಸಿಗಲಿಲ್ಲ. ಆದರೆ ಮುತ್ತಣ್ಣ ಯಾವಾಗ ಆ ಹೆಸರು ಬಂತೋ, ಆ ನೆತ್ತರ ಕೊಡುಗೆಯ ಮಾನ್ಯದ ಬಂಟ ಮುತ್ತಣ್ಣ ತಳವಾರ ಅಂದಾಗ ಲೇಖಕರು ಸ್ವಲ್ಪ ಏನಂದ್ರೆ ಅವರ ಆಸಕ್ತಿ ಕುತೂಹಲ ಹೆಚ್ಚಾಯಿತು. ನಾಗಪ್ಪಯ್ಯ ನಾಡಗೌಡರಿಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿ ದೇವಬ್ಬೆ ಅಂತ. 2 ವರ್ಷದ ಹೆಣ್ಣು ಹಸುಳು ಮಲ್ಲಿಗೆಯನ್ನು ಬಿಟ್ಟು ಅವಳು ಶಿವನ ಪಾದವನ್ನು ಸೇರಿದ್ಲು. ಆಮೇಲೆ ನಾಗಪ್ಪಯ್ಯ ಗುಜ್ಜನೂರಿನ ಗೌಡ ಗೋವಿ ನಾಯಕನ ಮಗಳು ಚೊಕ್ಕಬ್ಬೆಯನ್ನು ಮದುವೆಯಾದ. ಮೊದಲ ಹೆಂಡತಿ ದೇವಬ್ಬೆಯ ಮಗಳು ಮಲ್ಲಿಗೆಯನ್ನು ಕಂಡ್ರೆ ಚೊಕ್ಕಬ್ಬೆಗೆ ಎದೆ ಸೋಲುವುದು, ಅಂದರೆ ಆಕೆ ಬಗ್ಗೆ ಬಹಳಷ್ಟು ಪ್ರೀತಿ ಅಂತ. ಚಲುವೆ ಮಲ್ಲಿಗೆಯನ್ನು ಆಕೆ ತನ್ನ ಮಗಳೆಂದೇ ಮುದ್ದಿನಿಂದ ಬೆಳೆಸೋದಕ್ಕೆ ಶುರು ಮಾಡಿದ್ಲು. ಚೊಕ್ಕಬ್ಬೆಯ ಈ ಹಿರಿಯ ಗುಣವನ್ನು ಕಂಡು ನಾಡಗೌಡ ತುಂಬ ಮೆಚ್ಕೊಂಡ. ತನ್ನ ಪ್ರೀತಿ ಮಗಳ ಮಲ್ಲಿಗೆಯನ್ನು ಮಲತಾಯಿ ಬಳಿಯಿಂದ ಅಗಲಿಸಿ ಅವಳ ತಾಯಿಯ ತವರೂರಿಗೆ ಕಳಹಬೇಕಾಗೇನೋ ಎಂದು ಭಾವಿಸಿದಂಥ ನಾಗಪ್ಪಯ್ಯನ ಭಾವನೆಗೆ ಎಡೆ ಇಲ್ಲದಂತಾಯಿತು. ಅಂದರೆ ಎಲ್ಲಿ ಮಲತಾಯಿಯ ತೊಂದರೆಯಿಂದ ಆ ಮಗುವನ್ನು ತನ್ನ ಹೆಂಡತಿಯ ತವ್ರ ಮನೆ ಕಳಿಸ್ಬೇಕಾಗ್ತದೋ ಅಂತಿದ್ರು, ಆದರೆ ಅದು ಆಗಲಿಲ್ಲ ಅಂತ. ತಬ್ಬಲಿ ಕೂಸಿಗೆ ಆ ಅಬ್ಬೆಯ ಪ್ರೀತಿ ದೊರೆಯೋದನ್ನು ಕಂಡಾಗ ನಾಗಪ್ಪಯ್ಯ ಬಹಳಷ್ಟು ನಿಶ್ಚಿಂತನಾದ. ಚೊಕ್ಕಬ್ಬೆಯಲ್ಲಿನ ಆತನ ಪ್ರೀತಿ ವಿಶ್ವಾಸಗಳು ಇಮ್ಮಡಿಗೊಂಡು. ಹಾಗೆ ಚೊಕ್ಕಬ್ಬೆಗೆ ಯಾವ ಮಕ್ಕಳು ಕೂಡ ಏನು ಅಂದರೆ ಅಲ್ಲಿ ಆಗಲಿಲ್ಲ. ಆಗಲೇ ಅವರ ಬಂಟ ತಳವಾರನಾದಂಥ ಬಂಕಯ್ಯ ತುರು ಕಾಳೆಗದಲ್ಲಿ, ಅಂದರೆ ತುರು ಅಂದರೆ ಆಕಳಗಳ ಒಂದು ಕಾಳಗದಲ್ಲಿ ವೀರಸ್ವರ್ಗವನ್ನು ಪಡೆದಿದ್ದರಿಂದ ನಾಗಪ್ಪಯ್ಯ ಬಂಕಯ್ಯನ ಹಿರಿಯ ಮಗ ಮುತ್ತಣ್ಣನನ್ನು ಅರಮನೆಯ ತಳವಾರಿಕೆಯ ಉಳಿಗಕ್ಕೆ ಸೇರಿಸಿಕೊಂಡ. ತಂದೆ ಕಾದು ಮಾಡಿದಂಥ ತುರುಕಾಳಗದಲ್ಲಿಯೇ ನಾಡಗೌರಿಗೆ ಗೆಲುವನ್ನು ಗಳಿಸಿಕೊಟ್ಟಿದ್ದ
ಈ ಒಬ್ಬ ಮುತ್ತಣ್ಣ. ಅಂದಿಯೇ ನಾಡಗೌಡ್ರು ಆ ಮುತ್ತಣ್ಣನ ಎಡಗೈಗೆ ಬಿರುದಿನ ವೀರ ಕಂಕಣವನ್ನು ತೊಡಿಸಿ ಮನೆ ಅರಸಿಯಿಂದ ಆರತಿ ಮಾಡಿಸಿ ಮುತ್ತಣ್ಣನ ಒಂದೊಂದು ವೀರತ್ವವನ್ನು ಅಲ್ಲಿ ಹೊಗಳಿ ಅವನಿಗೆ ವಿಶೇಷ ಮಮತೆಯನ್ನು ನೀಡಿದರು. ತಮ್ಮ ಮನೆಯಲ್ಲಿ ಆತನನ್ನು ಒಬ್ಬ ಸದಸ್ಯನನ್ನಾಗಿ ಅವರು ಮಾಡಿಕೊಂಡ್ರು. ನಾಗಪ್ಪಯ್ಯ ತನ್ನ ಮಗಳ ಮದುವೆಯನ್ನು, ಆಕೆಗೆ ಸುಮಾರು 15 ವರ್ಷ ಆದಾಗ ಆಕೆ ಮದುವೆಯನ್ನು ಮಾಡಬೇಕು ಅಂತ ಮಲ್ಲಿಗೆಯ ಸೋದರ ಮಾವನ ಮಗನಾದಂಥ ಶಿವಗೌಡನೊಂದಿಗೆ ನಿಶ್ಚಯಿಸಿ ಇನ್ನೇನು ಮದುವೆ ಮಾಡಬೇಕು ಅಷ್ಟು ಅನ್ನುವಲ್ರಿ ನಾಗಪ್ಪನವರು ಜ್ವರದಿಂದ ಅಕಾಲಿಕ ಮರಣಕ್ಕೆ ತುತ್ತಾದರು. ಅರಮನೆಗೆ ದೊರೆ ಇಲ್ಲದೆ ಇದ್ದಾಗ ಚೊಕ್ಕಬ್ಬೆಯ ಎರಡನೇ ತಮ್ಮ ಮಾರಿಗೊಂಡ ಸಿರಿಯೂರಿಗೆ ಬಂದು ನೆಲೆಸ್ತಾನೆ. ಮೂಲತಃ ಅಷ್ಟೇನೂ ಒಳ್ಳೆಯವನಾಗಿಲ್ಲದೆ ಇರುವಂಥ ಆ ಮಾರಿಗೊಂಡ ದಿನ ಕಳೆದಂತೆ ಮಲ್ಲಿಗೆ ಮೇಲೆ ಆತನಿಗೆ ಮನಸ್ಸಾಯಿತು. ಆತನ ಒಂದು ನಡವಳಿಕೆಯಲ್ಲೂ ಸಾಕಷ್ಟು ಬದಲಾವಣೆ ಆಗಿರ್ತದೆ. ಆಗ ಅಕ್ಕನ ಜೊತೆಗೆ ಜಗಳಾಡಿರ್ತಾನೆ ಕೂಡ, ಆದರೆ ಮತ್ತೆ ಬದಲಾಗಿದ್ದೀನಿ, ಒಳ್ಳೆಯವನಾಗಿದ್ದೀನಿ ಅಂತ ನಟಿಸ್ತಾ ಶಿವಗೊಂಡನೊಂದಿಗೆ ಮಲ್ಲಿಗೆಯ ಮದುವೆ ಇರಲಿ ಅಂತ ಮೇಲ್ನೋಟಕ್ಕೆ ತೋರಿಸ್ತಾ ಇರ್ತಾನೆ. ಆದರೆ ಮನಸ್ಸಿನಲ್ಲಿ ಮಲ್ಲಿಗೆಯನ್ನು ಅಪಹರಿಸಿ ಶಿವಗೊಂಡನಿಗೆ ಮದುವೆ ಮಾಡೋದನ್ನು ತಪ್ಪಿಸೋದಕ್ಕೆ ಮಾರಿಗೊಂಡ ಸಂಚನ ರೂಪಿಸ್ತಾನೆ. ಮದುವೆ ಹತ್ತಿರ 2 ದಿನ ಇದ್ದೆ ಅನ್ನೋದ್ರಲ್ಲಿ ಒಂದು ದಿನ ಅಕ್ಕ ಚೊಕ್ಕಬ್ಬೆ ಮತ್ತು ಮಲ್ಲಿಗೆಯನ್ನು ಕರ್ಕೊಂಡು ತೋಟದೂಟಕ್ಕೆ ಅಂತ, ಗೌರಿ ತೋಟ ಅಂತವ್ರ ತೋಟ, ಆ ತೋಟಕ್ಕೆ ಏನು ಅಂದರೆ ಹೋಗ್ತಾನೆ. ಎಲ್ಲ ಊಟ ಹಾಕಿ ಒಂದಿಷ್ಟು ವಿಶ್ರಾಂತಿ ತೆಗೆದುಕೊಳ್ತಿರ್ಬೇಕಾದ್ರೆ ಮಾರಿಗೊಂಡನ ಆಳುಗಳು ಮಲ್ಲಿಗೆಯನ್ನು ಅಪಹರಿಸೋದಕ್ಕೆ ಮುಂದಾಗ್ತಾರೆ. ಇದನ್ನು ಮೊದಲೇ ಅರಿತಿದ್ದಂಥ, ಯಾಕಂದರೆ ಮಾರಿಗೊಂಡನ ಗುಣಗಳನ್ನು ಏನು ಅಂದರೆ, ಮೊದಲೇ ಮುತ್ತಣ್ಣ ಆ ಮನೆ ಕೆಲಸಗಾರ ಅಥವಾ ಬಂಟ, ಎಷ್ಟೋ ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಿದ್ದಂಥವನು. ಆತನ ನಡವಳಿಕೆಯನ್ನು ನೋಡಿದಾಗ, ಅದು ಗಂಡಸಿಲ್ಲದೆ ಇರೋ ಮನೆಯಲ್ಲಿ ಆತನ ನಡವಳಿಕೆಯನ್ನು ನೋಡಿದಾಗ ಒಂದಿಷ್ಟು ಅನುಮಾನಗಳು ಬಂದಿರ್ತವೆ. ತೋಟಕ್ಕೆ ಹೋಗಬೇಡ್ರಿ ಅಂತ ಹೇಳಬೇಕು ಅಂತ ಅನಿಸಿದ್ರು ತಾನೊಬ್ಬ ಕೆಲಸದವನು ಅದನ್ನು ಯಾಕೆ ಹೇಳಬೇಕು ಅಂತ ಹೇಳದೆ ಸುಮ್ಮನಿರ್ತಾನೆ. ಇದನ್ನು ಮೊದಲೇ ಅರ್ಥಂಥ ಮುತ್ತಣ್ಣ ಒಬ್ಬನೇ ವೈರಿಗಳ ವಿರುದ್ಧ ಹೋರಾಡಿ ಮಲ್ಲಿಗೆ ಮಾನವನ್ನು ಕಾಪಾಡ್ತಾನೆ. ಸಾಕಷ್ಟು ಜನ, ಒಂದು 10-15 ಜನ ಏನು ಅಂತಂದರೆ ಅದನ್ನು ಹೊಡೆಯೋದಕ್ಕೆ ಬರ್ತಾರೆ. ಸಾಕಷ್ಟು ಆಯುಧಗಳನ್ನು ತಗೊಂಡು ಅವರೆಲ್ಲರೊಂದಿಗೆ ಆತ ಹೊಡೆದಾಡಿ ಕೆಳಗೆ ಬೀಳಿದೆ. ಅವರು ಸಾಕಷ್ಟು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಮೈಯೆಲ್ಲ ರಕ್ತ ಸಿಕ್ತವಾಗಿ ಹೋಗಿರ್ತದೆ. ಆದರೂ ಅವರೊಂದಿಗೆ ವೀರಾವೇಶದಿಂದ ಹೋರಾಡಿ ಆ ಹೋರಾಟದಲ್ಲಿ ತೀವ್ರವಾಗಿ ಗಾಯಗೊಂಡು ರಕ್ತ ಸುರಿಸಿ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಮುತ್ತಣ್ಣನ ಈ ಅಪ್ರತಿಮ ತ್ಯಾಗ ಮತ್ತು ಸ್ವಾಮಿ ನಿಷ್ಠೆಯನ್ನು ಮೆಚ್ಚಿದಂಥ ನಾಗಪ್ಪಯ್ಯನ ಪತ್ನಿ ಆತ ರಕ್ತ ಸುರಿಸಿದ ಆ ಗೌರಿ ತೋಟವನ್ನೇ ಅವರ ಮನೆತನಕ್ಕೆ ನೆತ್ತರು ಕೊಡುಗೆಯಾಗಿ ಬರೆದು ಕೊಡ್ತಾಳೆ. ಅದೇ ಹೊಲವು ಕೂಡ ಇಂದಿಗೂ ಕೆಂಚಣ್ಣನ ಬಳಿ ಉಳಿದುಕೊಂಡಿದೆ ಅಂತ ಹೇಳ್ಬೋದು. ಕೆಂಚಣ್ಣ ಮೊದಲೇ ಹೇಳ್ತಾನೆ, ಅದನ್ನೆಲ್ಲ ಇಂಗ್ಲೀಷರು ತೊಗೊಂಡ್ಬಿಟ್ಟಿದ್ದಾರೆ ಈಗ ಕೊಡುಗೆಯಾಗಿ ಕೊಟ್ಟಂಥದ್ದು ಅಂತ ಹೇಳಿ, ಈಗ ಅದಕ್ಕೆ ನಾನೆಲ್ಲ ತೆರಿಗೆ ಕಟ್ತೀನಿ ಅಂತ ಹೇಳಿ. ಅಂದಿನ ತೋಟದ ಬಾವಿಯು ಇಂದು ಕಾಣುವಂಥ ಹಾಳು ಬಾವಿಯಾಗಿದೆ, ಆ ತೋಟದಲ್ಲಿದ್ದಂಥ ಬಾವಿ. ಈ ಎಲ್ಲ ಕಥೆಯನ್ನು ಕೆಂಚಣ್ಣನಿಗೆ ಲೇಖಕರು ಓದಿ ಹೇಳಿದರು. ಕೆಂಚಣ್ಣನಿಗೆ ತನ್ನ ಪೂರ್ವಿಕರ ಬಗ್ಗೆ, ಮುಖ್ಯವಾಗಿ ಮುತ್ತಣ್ಣನ ಬಗ್ಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತು. ಮುತ್ತಣ್ಣನ ವೀರ ಮರಣದ ಕಥೆ ಅವನ ಕಣ್ಣಿಂದ ಕಂಬನಿಯನ್ನು ಮೂಡಿಸ್ತು. ಹಾಗೆ ಲೇಖಕರು ಮತ್ತು ಕೆಂಚಣ್ಣ ಆ ಹೆಳವ ಹುಡುಗನಿಗೆ 500 ರೂಪಾಯಿಯನ್ನು ಕೊಟ್ಟಾಗ ಎಂದೂ ಅಷ್ಟು ದುಡ್ಡು ಕಾಣದೇ ಇರುವಂಥ ಅವನು ಸಂತೋಷದಿಂದ ಆ ದುಡ್ಡನ್ನು ತೆಗೆದುಕೊಂಡು ತಾಯಿಯ ಕಡೆಗೆ ಕೊಟ್ಟ. ಆಕೆಯ ಮುಖದಲ್ಲೂ ಸಂತೋಷ ಮೂಡಿತು. ಕೂಡಲೇ ಕೆಂಚಣ್ಣ ಮತ್ತು ಲೇಖಕರು ತಮ್ಮ ಊರಿಗೆ ಮರಳ್ತಾರೆ. ಈ ರೀತಿ ಎಷ್ಟೋ ಭಂಟರು, ಸೇವಕರು ತಮ್ಮ ಅರಸನಿಗಾಗಿ, ತಮ್ಮ ದೊರೆಗಾಗಿ, ಅವರ ಕುಟುಂಬಕ್ಕಾಗಿ
ಅವರಲ್ಲಿಯೇ ಇದ್ದು ದುಡಿದು ಎಷ್ಟೋ ಸರಿ ತಮ್ಮ ಪ್ರಾಣತ್ಯಾಗಗಳನ್ನು ಮಾಡಿದಂಥ ಉದಾಹರಣೆಗಳು ನಮ್ಮ ಕರ್ನಾಟಕ ಅಲ್ಲ, ಭಾರತದ ಇತಿಹಾಸದಲ್ಲಿ ಎಷ್ಟೋ ಸಿಗ್ತವೆ. ಇಂಥವುಗಳನ್ನು ನಾವು ಓದಿ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಇದೇ ಏನು ಅಂದರೆ, ಒಬ್ಬ ಬಂಟ ತನ್ನ ನೆತ್ತರ ಕೊಡುಗೆಯನ್ನು ಭೂಮಿಗೆ, ಭರತ ಭೂಮಿಗೆ ನೀಡುವಂಥದ್ದು ಅಥವಾ ಆತನ ಯಜಮಾನನಿಗೆ ನೀಡುವಂಥದ್ದು. ಅದಕ್ಕೆ ಪ್ರತಿಯಾಗಿ ಅವರೂ ಕೂಡ ಅವನಿಗೆ ಸಂಬಂಧಪಟ್ಟವ್ರಿಗೆ ಅಥವಾ ಅವನ ಕುಟುಂಬದವರಿಗೆ ನೆತ್ತರದ ಕೊಡುಗೆಯನ್ನು ಕೊಡ್ತಾ ಇದ್ರು ಅನ್ನುವಂಥದ್ದು ನಾವು ಇತಿಹಾಸದಲ್ಲಿ ಓದ್ತೀವಿ. ಧನ್ಯವಾದಗಳು.